ಹಲೋ, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ನೀವು ನೋಡ್ತಿದ್ದೀರಾ ನೇತ್ರ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡ್ರೈ ಫ್ರೂಟ್ಸ್ದು ಲಡ್ಡು ಮಾಡಿದ್ದೀನಿ. ತುಂಬ ದಿನದಿಂದ ಅನ್ಕೋತಿದ್ದೆ ಮಾಡಬೇಕಂತ, ಬಟ್ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತೇನೋ ಋಣ ಕೂಡಿ ಮಾಡಿಬಿಟ್ಟಿದ್ದೀನಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬಂದಿದೆ, ಆದರೆ ಸ್ವಲ್ಪ ಅದನ್ನು ಅಷ್ಟರಲ್ಲಿ ಸ್ವಲ್ಪ ಕಷ್ಟ ಆಯಿತು ನನಗೆ. ಇದನ್ನು ಕಟ್ಟ ಒಂದು ಗಾದಿನೇ ನೆನಪಾಗ್ಬಿಟ್ಟು, ಆಡ್ತಾ ರಾಗ ದನಗಳ್ತ ರೋಗ ಅಂದಂಗೆ ಕಟ್ಟ ಇನ್ನೂ ಇದನ್ನು ಯಾವ ಥರ ಇಂಪ್ಲಿಮೆಂಟ್ ಮಾಡ್ಬೋದು ಅನ್ನೋದನ್ನು ಸಹ ಕಲ್ತ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮು ಅದನ್ನು ಒಂದ್ಸರಿ ಟ್ರೈ ಮಾಡ್ತೀನಿ. ಇಲ್ಲಿ ನಾನು 2 ಕೊಬ್ಬರಿನ ತುರಿದಿಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ ಬೀಜ ತೆಗೆದಿಟ್ಕೊಂಡಿದ್ದೀನಿ. ಎಲ್ಲ ಬೀಜನೂ ಒಂದು ಡಬ್ಬದಲ್ಲಿ ಸ್ಟೋರೇಜ್ ಮಾಡಿದ್ದೀನಿ. ಆ್ಯಕ್ಚುಲಿ ಎಲ್ಲರೂ ಊರ ಕಡೆ ಹೋದಾಗ ಜಾಸ್ತಿ ಮರಗಳಿರ್ತಲ್ಲ, ಆ ಪ್ಲೇಸಲ್ಲಿ ಇದನ್ನು ಥ್ರೋ ಮಾಡೋಣ, ಇಷ್ಟು ಬೀಜದಲ್ಲಿ ಯಾವುದಾದ್ರೂ ಒಂದಾದರೂ ಮರ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ಗೊತ್ತಿಲ್ಲ, ಊರಿಗೆ ಹೋಗುವಾಗ ನೆನಪಾಗಿ ಎತ್ಕೊಂಡು ಹೋಗ್ತೀನೋ ಇಲ್ವೋ ಅಂತ. ಹಾಗೆ ಪಾತ್ರೆಗೆ ಸ್ವಲ್ಪ 1 ಸ್ಪೂನ್ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿದ್ಮೇಲೆ ಫಸ್ಟು ನಾನು ಬಾದಾಮ್ ಹಾಕ್ಕೊಂಡಿದ್ದೀನಿ. ಬಾದಾಮ್ ಹಾಕೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದೀನಿ. ಸ್ವಲ್ಪ ಹೈ ಫ್ಲೇಮ್ ಇರಬಾರ್ದು, ಲೋ ಫ್ಲೇಮಲ್ಲೇ ಫ್ರೈ ಮಾಡಬೇಕು. ಯಾಕಂದರೆ ಕಟ್ ಮಾಡಿದ್ರೆ ಸಣ್ಣ ಪೀಸೆಲ್ಲ ಸೀದೋಗ್ಬಿಡ್ತಿದೆ. ಸರಿ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗೆದಿಟ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಗೋಡಂಬಿನೂ ಸಹ ಈ ಥರ ಫ್ರೈ ಮಾಡಿಕೊಂಡು ಚೆನ್ನಾಗಿ. ಅದಾದಮೇಲೆ ಅದೇ ಪಾತ್ರೆಗೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಏನು ತುರಿದಿಟ್ಕೊಂಡಿದ್ದೀವಿ ಕೊಬ್ಬರಿ ಅದನ್ನು ಸಹ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ಮೇಲೆ ಕೆಲವರು ಇದನ್ನು ಪೌಡ್ರು ಸಹ ಮಾಡ್ತಾರೆ. ನಾನು ಪೌಡ್ರು ಮಾಡೋದು ಬೇಡ, ಈ ಸತಿ ಹಿಂಗೆ ಟ್ರೈ ಮಾಡೋಣ ಅಂತ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದೇ ಥರ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೀನಿ. ಬಾಯಿಗೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ. ಮತ್ತು ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಏನು ಖರ್ಜೂರ ಇತ್ತು ಅದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ಪೇಸ್ಟ್ ಮಾಡಿ ಟ್ರೈ ಮಾಡಿದೆ. ಸೊ ಹಂಗೆ ಹಾಕಿದ್ರೆ ಅದು ಪೇಸ್ಟ್ ಆಗೋಲ್ಲ, ಅದಕ್ಕೆ ಸ್ವಲ್ಪ ಹನಿ ಹಾಕಿದ್ರೆ ನೀಟಾಗಿ ಪೇಸ್ಟ್ ಆಗುತ್ತೆ. ಸೊ ಸ್ವಲ್ಪ ಕೊಬ್ಬರಿ ಜಾಸ್ತಿ ಅನ್ನಿಸ್ತು, ಅದಕ್ಕೆ 1 ಹಿಡಿಯಷ್ಟು ತೆಗೆದಿತ್ತು. ಫಸ್ಟು ನೋಡೋಣ ಕಟ್ಟಕ್ಕೆ ಸರಿ ಆದರೆ ಇದನ್ನು ಯೂಸ್ ಮಾಡೋಣ, ಇಲ್ಲಾಂದರೆ ಬೇಕಂತ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಆಮೇಲೆ ಏನು ಹುರಿದಿಟ್ಕೊಂಡಿದ್ದೀನಿ ಎಲ್ಲನೂ ಒಂದು ಕಡೆಗೆ ಹಾಕ್ಕೊಂಡು ನೀಟಾಗಿ ಫಸ್ಟು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಮೇಲೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ನೋ ಅದನ್ನು ಹಾಕ್ತೆ. ಅಂದರೆ ಖರ್ಜೂರದ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಂತೂ ತುಂಬ ಟೈಮ್ ತೊಗೊಳುತ್ತೆ, ನೀವು ನೀಟಾಗಿ ಮಿಕ್ಸ್ ಮಾಡಬೇಕು, ನಿಧಾನಕ್ಕೆ ಟೈಮ್ ತೊಗೊಂಡು. ಸೊ ಸ್ವಲ್ಪ ಪೇಷನ್ಸ್ ಜಾಸ್ತಿ ಬೇಕು ಅನ್ನಿಸ್ತು ನನಗೆ ಇದನ್ನು ಮಾಡೋಕ್ಕೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಉಂಡೆ ಕಟ್ಟಕ್ಕೆ ಸ್ವಲ್ಪ ಬಿಸಿ ಇರುವಾಗ ಈಸಿ ಆಗುತ್ತೆ. ಸೊ ನಿಮಗೆ ಅದು ಉಂಡೆ ಕಟ್ಟಕ್ಕೆ ಸರಿ ಸಿಗಲಿಲ್ಲ ರೋಲ್ ಮಾಡೋಕ್ಕೆ ಅಂತಂದರೆ ಇದಕ್ಕೆ ಇನ್ನೂ ಒಂದು ಮೆಥಡ್ ಯೂಸ್ ಮಾಡ್ಬೋದು. ಸ್ವಲ್ಪ ಎಳೆಯ ಪಾಕ ಥರ ಮಾಡಿಕೊಂಡು ಬೆಲ್ಲ ಹಾಕಿ ಸ್ವಲ್ಪ ಪಾಕ ಥರ ಮಾಡಿಕೊಂಡು ಆ ಪಾಕನ ಇದಕ್ಕೆ ಮಿಕ್ಸ್ ಮಾಡಿ ಸಹ ಕಲಿಸ್ಬೋದು. ಇಲ್ಲೊಂದು ಸ್ವಲ್ಪ ತುಪ್ಪನೇ ಬಿಸಿ ಮಾಡಿಕೊಂಡು ಅದನ್ನು ಸಹ ಸ್ವಲ್ಪ 1 ಸ್ಪೂನ್ ಥರ ಮಿಕ್ಸ್ ಮಾಡಿ ಹಾಕ್ಕೊಂಡು ಅದನ್ನು ಸಹ ಉಂಡೆ ಥರ ಕಟ್ಬೋದು. ನಾನು ಬೇಡ ಫಸ್ಟ್ ಟೈಮ್ ಹಿಂಗೆ ಟ್ರೈ ಮಾಡೋಣ ಅಂತ ಹಿಂಗೆ ಮಾಡಿದ್ದೀನಿ. ಓಕೆ, ನೀಟಾಗಿ ಬಂತು. ಲಾಸ್ಟಲ್ಲಿ ಸ್ವಲ್ಪ ಹುಡಿ ಥರ ಇತ್ತಲ್ಲ, ಅದು ಸ್ವಲ್ಪ ಜಾಸ್ತಿ ಟೈಮ್ ತೊಗೋತು, ಬಟ್ ಚೆನ್ನಾಗೇ ಬಂತು. ಟೇಸ್ಟು ಸಹ ಚೆನ್ನಾಗಿರುತ್ತೆ. 5 ನಿಮಿಷ ಹಾಗೆ ಬಿಟ್ಟು ಆಮೇಲೆ